ಹಾಯ್ ವಿದ್ಯಾರ್ಥಿಗಳೇ, ನೋಡಿ, ರಾಜ್ಯಶಾಸ್ತ್ರ ಎಂಬ ಒಂದು ಪರೀಕ್ಷೆಯಲ್ಲಿ 80ಕ್ಕೆ 80 ತೆಗೆದುಕೊಳ್ಳುವುದು ಹೇಗೆ? ನೋಡಿ, ಆಲ್ರೆಡಿ ಬೋರ್ಡ್ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ 80ಕ್ಕೆ 80 ತೆಗೆದುಕೊಂಡಿದ್ದಾನೆ. ಹಾಗಾದರೆ ಅವರು ಹೇಗೆ ಬರೆದಿದ್ದಾರೆ? ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಪತ್ರಿಕೆಯಲ್ಲಿ ಯಾವ ರೀತಿ ಬರೀಬೇಕು? 80ಕ್ಕೆ 80 ಬೇಕು ಅಂದರೆ ಹಾಗಾದರೆ ಇದರಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಎಂದು ನಾಳೆ ನಡೆಯುವಂಥ ಪ್ರಿಪ್ರೇಟರಿ ಎಕ್ಸಾಮ್ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೂ ಕೂಡ ರಿಪೀಟ್ ಆಗ್ತವೆ. ಹಾಗಾದರೆ ಬನ್ನಿ ನೋಡೋಣ, ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ರಾಜ್ಯಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ, ಟಾಪರ್ ವಿದ್ಯಾರ್ಥಿ, 80ಕ್ಕೆ 80 ತೆಗೆದುಕೊಂಡಂಥ ವಿದ್ಯಾರ್ಥಿ 1 ಮಾರ್ಕ್ಸ್ ನೋಡಿ ಎಷ್ಟು ಚೆನ್ನಾಗಿ ರೋಮನ್ 1ನಲ್ಲಿ 5 ಅಂಕಗಳನ್ನು, 5 ಮಾರ್ಕ್ಸ್ಗೆ ಬೇಕಾಗಿರುವಂಥ 5 ಪ್ರಶ್ನೆಗಳನ್ನು ಕರೆಕ್ಟ್ ಡೈರೆಕ್ಟ್ ಉತ್ತರ ಬರೆದಿದ್ದಾನೆ. ನೆಕ್ಸ್ಟು ರೋಮನ್ 2 ಅಂತ ಹಾಕಿದ್ದಾನೆ, 6, 7, 8 ಕರೆಕ್ಟಾಗಿ ಕ್ವಶನ್ ನಂಬರ್ ಹಾಕಿ ಕರೆಕ್ಟಾಗಿ ಬರೆದಿದ್ದಾನೆ. ಹ್ಯಾಂಡ್ ರೈಟಿಂಗು ಕೂಡ ಎಷ್ಟು ಚೆನ್ನಾಗಿ ನೀಟ್ನೆಸ್ಸಲ್ಲಿ ಬರೆದಿದ್ದಾರೆ ನೋಡಿ. ನೆಕ್ಸ್ಟ್ ಇಲ್ಲಿಯೂ ಕೂಡ ರೋಮನ್ 4ಅಲ್ಲಿ ಕೂಡ 2 ಮಾರ್ಕ್ಸಿಂದ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ 2 ಮಾರ್ಕ್ಸಿಂದ ಬರೆದಿದ್ದಾರೆ ಅನ್ನೋದು. ಓಕೆ, ಏನು ಬೇಕು ಉತ್ತರ ಅಷ್ಟೇ ನೀವು ಬರೆದ್ರೆ ಸಾಕು, ಆಟೋಮೆಟಿಕ್ ನಿಮಗೆ 2 ಮಾರ್ಕ್ಸನ್ನು ಗ್ಯಾರಂಟಿ ಕೊಡ್ತಾರೆ. ಇಲ್ಲಿಯೂ ಕೂಡ ನೀವು ನೋಡ್ಬೋದು, ಇದು ಬೋರ್ಡ್ ಪರೀಕ್ಷೆಯಲ್ಲಿ ಚೆಕ್ ಆದಂತಹ 80 ತೆಗೆದುಕೊಂಡಂಥ ಒಂದು ಪ್ರಶ್ನೆಯ ಒಂದು ಉತ್ತರ ಪತ್ರಿಕೆ ಇದು. ಓಕೆ, ಇದು ಒಂದು ನಿಮಗೆ ಕೇಳ್ತಾರೆ, ಯಾಕಂದರೆ ಇದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇವಾಗ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇದು ನಿಮ್ಮ ನಾಳೆ ನಡೆಯುವಂಥ ಪ್ರಿಪ್ರೇಟರಿ ಎಕ್ಸಾಮ್ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೂ ಕೂಡ ರಿಪೀಟ್ ಆಗುವಂಥ ಸಂಭವ ಇದೆ. ನೋಡಿ, ಈ ರೀತಿಯಲ್ಲಿ ಟೋಟಲ್ 6 ಮುಖ್ಯಾಂಶಗಳು, ಕಾಯ್ದೆಯ ಒಂದು ಮುಖ್ಯಾಂಶಗಳಿದ್ದಾವೆ. 6 ಮುಖ್ಯಾಂಶಗಳನ್ನು ನೀವು ಈ ರೀತಿ ಒಂದೊಂದಾಗಿ ಫಸ್ಟ್ ಏನು ಮಾಡಬೇಕು ಅಂದರೆ, ಸ್ವಲ್ಪ ನೀವು ಯಾವಾಗಲೂ 5 ಮಾರ್ಕ್ಸಿನ ಮತ್ತು 10 ಮಾರ್ಕ್ಸಿಗೆ ಕರೆಕ್ಟಾಗಿ ನೀವು ಪೀಠಿಕೆ ಹಾಕ್ಕೊಳ್ಬೇಕಾಗುತ್ತೆ. ಪೀಠಿಕೆಯನ್ನು ಹಾಕಿದ ಮೇಲೆ ಆ ಮೊಮೆಂಟಲ್ಲಿ ನೆಕ್ಸ್ಟು ಎಷ್ಟು 6 ಸರ್ಕಾರದ ಒಂದು 6 ಕಾಯ್ದೆಗಳನ್ನು ನೀವು ಮೊದಲು ಏನು ಮಾಡ್ಕೊಳ್ಬೇಕು, ಮೆನ್ಷನ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ. ಆಮೇಲೆ ಒಂದೊಂದಾಗಿ ಏನು ಮಾಡಿದ್ದಾರೆ ಅವರು ವಿವರಿಸಿದ್ದಾರೆ. ಈ ರೀತಿಯಲ್ಲಿ ನೀವು ಕೂಡ ಮೆಥಡ್ ಫಾಲೋಅಪ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಕೊನೆಗೆ ನೀವು ಬರಲೇಬೇಕು ಯಾವುದು ಅಂದರೆ ಉಪಸಂಹಾರ ಬರೀಬೇಕು. ಓಕೆನಾ, ಉಪಸಂಹಾರ ವ್ಯಕ್ತಪಡಿಸಲೇಬೇಕಾಗುತ್ತೆ. ಇಷ್ಟು ನೀವು ಮೆಥಡಲ್ಲಿ ಬರೆದ್ರೆ ಆರಾಮಾಗಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳು ಇದೊಂದು ಕೇಳಿದ್ದಾರೆ, ಬಟ್ ಇದು ಏನು ಬರುವುದಿಲ್ಲ. ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್, ನಾಳೆ ಅಥವಾ ಬೋರ್ಡ್ ಪರೀಕ್ಷೆಗೆ ಬರುವಂಥ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇದು ಒಂದು ತುಂಬ ಇಂಪಾರ್ಟೆಂಟ್. ನಿಮಗೆ ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಪೀಠಿಕೆ ಬರೆದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪೀಠಿಕೆ ಹಾಕಿದ್ದಾರೆ. ಜೊತೆಗೆ ಎಲ್ಲ ಆ ಒಂದು ಕಾರಣಗಳನ್ನು ಒಂದೊಂದಾಗಿ, ಸಾಮಾಜಿಕ ತಾರತಮ್ಯ, ಈ ರೀತಿಯಲ್ಲಿ ಕರೆಕ್ಟಾಗಿ ಆರ್ಥಿಕ ಶೋಷಣೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ರಾಜಕೀಯ ಪ್ರಾತಿನಿಧ್ಯತೆ ನಿರಾಕರಣೆ, ಏಕೀಕರಣ, ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಅವರು ಉತ್ತರವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ಇದೇ ರೀತಿಯೂ ಕೂಡ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಇದರಲ್ಲಿ ಇನ್ನೊಂದು ಪ್ರಶ್ನೆ ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ. ಭಾರತ ಪಕ್ಷ ಪದ್ಧತಿಯ ಸ್ವರೂಪವನ್ನು ಬರೆಯಿರಿ ಅಂತ ಹೇಳ್ತಾರೆ. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಟೋಟಲ್ 12 ಒಂದು ಭಾರತ ಪಕ್ಷ ಪದ್ಧತಿಯ ಲಕ್ಷಣಗಳು, ಸ್ವರೂಪಗಳಿದ್ದಾವೆ. ಈ ಸ್ವರೂಪಗಳನ್ನು 12 ಸ್ವರೂಪಗಳನ್ನು ಒಂದೊಂದಾಗಿ ನೀವು ವಿವರಿಸಲೇಬೇಕಾಗುತ್ತೆ. ಇಷ್ಟು ವಿವರಿಸಿದರೆ ಔಟ್ ಆಫ್ ಮಾರ್ಕ್ಸ್ ಕೊಡುವಂಥ ಸಂಭವ ಇದೆ ನಿಮಗೆ. ಓಕೆ, ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆ ನಿಮಗೆ ಬರುತ್ತೆ, ಯಾವುದು ಅಂದರೆ ರಾಜಕೀಯ ಪರಿಣಾಮಗಳು. ಇದು ಅಷ್ಟೊಂದೇನು ತೊಂದರೆ ಇಲ್ಲ. ನೆಕ್ಸ್ಟು ಬರುವುದೇ ಯಾವುದಂದರೆ ರಾಜಕೀಯ ಕಾರಣಗಳು, ಬಂದರೂ ಬರ್ಬೋದು, ಇಲ್ಲಾಂದರೆ ಇಲ್ಲ. ಇಷ್ಟು ನಾ ಹೇಳಿದಂತಹ ಕ್ವಶನ್ಸ್ಗಳು ನೀವು ಸ್ಟಡಿ ಮಾಡಿ. ಜೊತೆಗೆ ಇನ್ನೂ 2 ಮಾರ್ಕ್ಸಿಂದು ಕ್ವಶನ್ಸ್ಗಳು ಕೂಡ ನಾಳೆ ಬರುವಂಥ ಸಂಭವ ಇರೋದರಿಂದ ಅವುಗಳನ್ನು ನಿಮಗೆ ಹೇಳ್ತೇನೆ ನೋಡಿ. ಇದು ಒಂದು ಕೂಡ ಬರ್ಬೋದು ನಿಮಗೆ, AITUC, ಆಲ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಇದು ಒಂದು ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಮ್ಮಿಶ್ರ ಸರ್ಕಾರ ಎಂದರೇನು, ಇದೊಂದು ಕೂಡ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇಷ್ಟು ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ ಸಾಕು. ನೆಕ್ಸ್ಟು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೂ ಕೂಡ ಯೂಸ್ ಆಗುತ್ತೆ. ಇದೇ ರೀತಿ ನೀವು ಕೂಡ ಉತ್ತರ ಪತ್ರಿಕೆಯನ್ನು ಬರೀರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.